ನಮಸ್ಕಾರ ಸ್ನೇಹಿತರೆ. ಇರುವೆಗಳು ನಮಗೆ ಕಚ್ಚಿದಾಗ 2 ರಿಂದ 3 ನಿಮಿಷ ನಮಗೆ ನೋವಾಗುತ್ತೆ. ಆದರೆ ಇರುವೆಗಳು ತನ್ನ ಬಾಯಿಯಿಂದ ನಮಗೆ ಕಚ್ಚಲ್ಲ ಸ್ನೇಹಿತರೆ. ಇರುವೆಗಳು ನಮ್ಮ ಮೇಲೆ ಬಂದಾಗ ನಮ್ಮ ದೇಹದ ಯಾವುದೇ ಒಂದು ಭಾಗಗಳಾಗಿರ್ಬೋದು, ಇರುವೆಗಳು ತನ್ನ ಬಾಯಿಯಿಂದ ನಮ್ಮ ಚರ್ಮವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ. ನಮ್ಮ ಚರ್ಮವನ್ನು ಗಟ್ಟಿಯಾಗಿ ಹಿಡಿದುಕೊಂಡ ನಂತರ ಇರುವೆಯ ಹಿಂದಿನ ಕಾಲುಗಳ ಮಧ್ಯೆ ಒಂದು ಸೂಜಿಯ ಆಕಾರದ ರೀತಿಯಿರುತ್ತೆ. ಅದರಿಂದ ಅದು ನಮ್ಮ ಚರ್ಮಕ್ಕೆ ದಾಳಿ ಮಾಡುತ್ತೆ. ಅದರಿಂದ ನಮ್ಮ ಚರ್ಮಕ್ಕೆ ದಾಳಿ ಮಾಡಿದಾಗ ಅದರಲ್ಲಿರುವಂಥ ಒಂದು ಆ್ಯಸಿಡ್ ರೀತಿಯಾದಂಥ ಲಿಕ್ವಿಡ್ ನಮ್ಮ ಚರ್ಮದೊಳಗೆ ಹೋಗುತ್ತೆ. ನಮ್ಮ ಚರ್ಮಕ್ಕೆ ತಾಗನಕ ಆಗ ನಮಗೆ ನೋವಾಗೋಕ್ಕೆ ಶುರುವಾಗುತ್ತೆ. ಆ ಆ್ಯಸಿಡ್ನ ನಮ್ಮ ಚರ್ಮಕ್ಕೆ ಬಿಡುವ ಸಮಯದಲ್ಲಿ ಬೇರೆ ಇರುವೆಗಳು ಕೂಡ ಬಂದು ನಮಗೆ ಕಚ್ಚುವ ರೀತಿಯಲ್ಲಿ ಇದೇ ರೀತಿ ದಾಳಿ ಮಾಡುತ್ತೆ ಸ್ನೇಹಿತರೆ. ಇರುವೆಗಳು ಬಾಯಿಂದ ಕಚ್ಚೋದ್ರಿಂದ ನಮಗೆ ಯಾವುದೇ ರೀತಿಯಂಥ ನೋವುಗಳಾಗಲ್ಲ. ಅದರಲ್ಲಿರುವಂಥ ಆ ಸೂಜಿಯ ಆಕಾರದಿಂದ ನಮ್ಮ ಮೇಲೆ ದಾಳಿ ಮಾಡಿದಾಗ ನಮಗೆ ನೋವುಗಳು ಆಗುತ್ತೆ ಸ್ನೇಹಿತರೆ. ಮತ್ತು ಕಾಗೆಗಳನ್ನು ಸಾಮಾನ್ಯವಾಗಿ ನಾವು ಕಾಗೆಗಳು ಇರುವೆ ಗೂಡುಗಳ ಮಧ್ಯದಲ್ಲಿ ಕೂತ್ಕೊಳ್ಳೋದನ್ನು ನೋಡಿದ್ದೇವೆ. ಇರುವೆಗಳ ಮಧ್ಯೆ ಹೋಗಿ ನಿಂತ್ಕೊಳ್ಳೋದನ್ನು ನೋಡಿದ್ದೇವೆ. ಯಾಕೆಂದರೆ ಕಾಗೆಗಳಿಗೆ ಹುಷಾರಿಲ್ಲದೆ ಇದ್ದಾಗ ಅದರ ದೇಹದಲ್ಲಿ ಏನಾದರೂ ಒಂದು ಏರುಪೇರಾದಾಗ ಒಂದು ಮೆಡಿಸನ್ ರೂಪದಲ್ಲಿ ಕಾಗೆಗಳು ಇರುವೆಗಳನ್ನು ಬಳಸ್ಕೊಳ್ಳುತ್ತೆ. ಇರುವೆಗಳ ಗೂಡತ್ರ ಬಂದು ಕೂತ್ಕೊಳ್ಳುತ್ತೆ, ತನ್ನ 2 ರೆಕ್ಕೆಯನ್ನು ಬಿಡಿಸ್ಕೊಳ್ಳುತ್ತೆ. ಆ ಇರುವೆಗಳು ಕಾಗೆಯ ಕಾಲು ಆಗ್ಬೋದು, ರೆಕ್ಕೆ ಹತ್ರ ತನ್ನ ಸಂಪೂರ್ಣ ದೇಹಗಳ ಮೇಲೆ ಆ ಇರುವೆಗಳು ಹೋಗಿ ನಮ್ಗೆ ಯಾವ ರೀತಿ ಅಟ್ಯಾಕ್ ಮಾಡುತ್ತೆ ಅದೇ ರೀತಿಯಾದ ಅಟ್ಯಾಕನ್ನು ಆ ಕಾಗೆಗಳಿಗೆ ಇರುವೆಗಳು ಮಾಡುತ್ತೆ. ಒಂದು 2-3 ನಿಮಿಷ ನಂತರ ಮತ್ತೆ ಆ ಕಾಗೆ ಅಲ್ಲಿಂದ ಹೊರಟೋಗುತ್ತೆ. ಯಾಕಂದರೆ ಆ ಇರುವೆಗಳು ಆ ಕಾಗೆಗೆ ಮಾಡುವಾಗ ಆ ಇರುವೆಗಳಿಂದ ಬರುವಂಥ ಆ ಆ್ಯಸಿಡ್ ರೀತಿಯಂಥ ಅಂಶಗಳಿಂದ ಕಾಗೆಗಳು ತಮಗೆ ಆಗುವಂಥ ಅನಾರೋಗ್ಯದಿಂದ ಮುಕ್ತಿಯನ್ನು ಪಡೆಯುತ್ತೆ ಅನ್ನೋದು ವಿಜ್ಞಾನ ಹೇಳುತ್ತೆ ಸ್ನೇಹಿತರೆ. ಇಂಥ ಅನೇಕ ಇಂಟ್ರೆಸ್ಟಿಂಗ್ ಆಗಿರುವಂಥ ಉತ್ತಮ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.